ಕಾಂಗ್ರೆಸ್ ಸರ್ಕಾರ ಮುಂದೆ 100 ಮೇ 10ರಂದು ಎಲೆಕ್ಷನ್ ಆಗಿ ಮೇ 13ಗೆ ಕಾಂಗ್ರೆಸ್ ಸರ್ಕಾರನೇ ಬರೋದು. ಎಲ್ಲ ನೋಡ್ಕೊಳ್ಳಿ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ, ನಮ್ಮ DK ಶಿವಕುಮಾರ್ ಸಾಹೇಬ್ರ ಒಂದು ಸರ್ಕಾರ 5 ಪ್ರಣಾಳಿಕೆಗಳನ್ನು ಕೊಟ್ಟಿದ್ದಾರೆ. ನಮ್ಮ ಎಲ್ಲ ಯುವತಿಯರಿಗೆ ಸ್ಕೂಲ್ಗಳಿಗೆ ಹೋಗಕ್ಕೆ, ಕಾಲೇಜ್ಗೆ ಹೋಗಕ್ಕೆ, ಮಾರ್ಕೆಟ್ಗಳಿಗೆ ಹೋಗಕ್ಕೆ, ಎಲ್ಲ ಮಹಿಳೆಯರಿಗೆ ಫ್ರೀ ಟ್ರಾನ್ಸ್ಪೋರ್ಟ್. ಇದು ಯಾವುದೇ ಒಂದು ಸರ್ಕಾರಗಳು ಮಾಡಿಲ್ಲ. ಇದನ್ನ ಇಡೀ ರಾಜ್ಯಾದ್ಯಂತ ಮಹಿಳೆಯರಿಗೆ ದಯವಿಟ್ಟಮ್ಮ ನೀವೆಲ್ಲ ಇದು ಹೇಳ್ಬೇಕು. ಎಲ್ಲರಿಗೂ ಫ್ರೀ ಟ್ರಾನ್ಸ್ಪೋರ್ಟ್. ಊರಿಗಾದ್ರೂ ಹೋಗಿ, ಕಾಲೇಜ್ಗಾದ್ರೂ ಹೋಗಿ, ಎಲ್ಲಾದ್ರೂ ಹೋಗಿ. ಇದನ್ನ ದಯವಿಟ್ಟು ನಿಮ್ಮ ಎಲೆಕ್ಷನ್ ತರ ಮಾಡ್ಬೇಕು. ಇದನ್ನ ಪ್ರತಿಯೊಬ್ಬರು ಮಹಿಳೆಯರಿಗೂ ತಲುಪಿಸ್ಬೇಕು. ಮನೆ ಮನೆಗೆ ಸಿದ್ದರಾಮಯ್ಯ ಸಾಹೇಬ್ರಿಂದ 7 kg ಕೊಡ್ತಾ ಇದ್ರು. ಸಿದ್ದರಾಮಯ್ಯ ಸಾಹೇಬ್ರ ಒಂದು ಸರ್ಕಾರದಿಂದ ಲಕ್ಷಾಂತರ ಜನ ಕೋವಿಡ್ ಸಮಯದಲ್ಲಿ ಅನ್ನ ತಿನ್ನಕ್ಕಾಯ್ತು. ಅಂತ ಒಂದು ಸರ್ಕಾರ ಬರದೇ ಇದ್ದಿದ್ರೆ ಕೋವಿಡ್ ಸಮಯದಲ್ಲಿ ಲಕ್ಷಾಂತರ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಸಾವಿರಾರು ಜನ ನಮ್ಮ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಲಕ್ಷಾಂತರ ಜನ ಎಲ್ಲರಿಗೂ ಲಾಕ್ಡೌನ್ ಮಾಡಿ ಮನೆಗಳು ಕಳಿಸ್ಬಿಟ್ರು. ಇವರಿಗೆ ನಂಬಿಕೆ ಅಂತೂ ಒಂದಿಲ್ಲ. ಇಂಥ ಸರ್ಕಾರ ಒಂದು ಬೇಕಾ ನಿಮ್ಗೆ? 40% ಸರ್ಕಾರ ಬೇಕಾ ನಿಮ್ಗೆ? ನಮಗೆ 100% ಡೆವಲಪ್ಮೆಂಟ್ ಸರ್ಕಾರ ಬೇಕು ಅಂದ್ರೆ ಕಾಂಗ್ರೆಸ್ ಸರ್ಕಾರನೇ ಬರಬೇಕು. 0 ಕರಪ್ಷನ್, 100% ಡೆವಲಪ್ಮೆಂಟ್ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಮಾತ್ರ. ಇವತ್ತವರೆಗೂ ನೋಡಿರೋ ಪ್ರತಿಯೊಂದು ಸರ್ಕಾರದಲ್ಲೂ ಇಷ್ಟು ಡೆವಲಪ್ಮೆಂಟ್ ಆಗಿ, ಇಷ್ಟು ಬೆಳವಣಿಗೆ ಆಗಿದ್ರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ ನಾಯಕರುಗಳಿಂದ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಮಹಾಜನತೆಗೆ ಪ್ರದೀಪ್ ಈಶ್ವರ್ ಅಂತ ಒಳ್ಳೆ ಒಂದು ಅಭ್ಯರ್ಥಿ, ಯುವ ಅಭ್ಯರ್ಥಿ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ. ಯಾರು ಇದ್ರ ಬಗ್ಗೆ ಮೋಸ ಹೋಗಬೇಡಿ. ಇವರು ಯುವ ನೇತಾ ಅಂದ್ರೆ ಬೆಸ್ಟ್ ಎಕ್ಸಾಂಪಲ್. ಯುವ ನೇತಾಗೆ ಒಂದು ಯುವ ನಾಯಕರಿಗೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಬೆಳಗ್ಗೆ 6:30 ಶುರು ಮಾಡ್ತಾರೆ ಕ್ಯಾಂಪೇನ್. ಅದಕ್ಕೆ ಲಾಸ್ಟ್ ಮಿನಿಟ್ ಅಲ್ಲಿ ಬಂದಿರೋದಕ್ಕೆ 6:30 ಶುರು ಮಾಡಿ ರಾತ್ರಿ 2 ಗಂಟೆವರೆಗೂ ನೀವು ಜನತೆಯ ಒಂದು ಮೀಟ್ ಮಾಡಕ್ಕೋಸ್ಕರ ಪ್ರತಿ ಒಂದು ಜಿಲ್ಲೆಗೆ ಹೋಗಿ, ಹೋಬಳಿಗೆ ಹೋಗಿ, ಪ್ರತಿ ಒಂದು ಕಡೆಗೂ ಮೀಟ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಇವರು. ಇಲ್ಲೇ ಚಿಕ್ಕಬಳ್ಳಾಪುರಲ್ಲೇ ಸಿಗ್ತಾರೆ. ಸದಾಶಿವನಗರ್ಗೆ ಹೋಗೋದು ಬೇಡ, ಇಲ್ಲ ಬೆಂಗಳೂರಿಗೆ ಹೋಗೋದು ಬೇಡ ಯಾರಿಗೂ. ಇಲ್ಲಿ ಯುವಕರಿಗೆ ಒಂದು ಅವಕಾಶ ಮಾಡ್ಕೊಡ್ತೀರಾ? ನಮ್ಮ ಪ್ರದೀಪ್ ಈಶ್ವರ್ ನೀವೆಲ್ಲ ಗೆಲ್ಸ್ಕೊಡ್ತೀರ ತಾನೇ ಈ ಸಲ? ಪ್ರದೀಪ್ ಈಶ್ವರ್ಗೆ ಜೈ, ಪ್ರದೀಪ್ ಈಶ್ವರ್ ಕಿ ಜೈ, ಪ್ರದೀಪ್ ಈಶ್ವರ್ ಕಿ ಜೈ. ನಮ್ಮ ಈ ಬಿಜೆಪಿ ಸರ್ಕಾರ ಸುಳ್ಳುಗಳನ್ನು ಮರೆತುಬಿಡಿ. ಎಲ್ಲಾ ಕಡೆ ನೋಡ್ಕೊಳ್ಳಿ ನೀವು. ಇಡೀ ಸ್ಟೇಟ್ ಅಲ್ಲಿ ಬಿಜೆಪಿ ನಾಯಕರು ಅವ್ರ ಮಾತ್ ಮೇಲೆ ಬರ್ತಾ ಇಲ್ಲ. ಬರೀ ಒಂದು ಕುಕ್ಕರ್ ಕೊಡೋದು, ಏನೋ ಒಂದು ಸೀರೆ ಕೊಡೋದು ಅಷ್ಟೇ ಬರ್ತಾ ಇರೋದು. 5 ವರ್ಷ ಯಾರು ಸಿಗಲ್ಲ ಆಮೇಲೆ ನಿಮ್ಗೆ. 5 ವರ್ಷ ಯಾವುದು ಸಿಗಲ್ಲ ನಿಮ್ಗೆ. ಏನೇ ಒಂದು ಕಷ್ಟದ ಒಂದು ಸಮಯದಲ್ಲಿ ಬರ್ಬೇಕಂದ್ರೆ ನಮ್ಮ ಚಿಕ್ಕಬಳ್ಳಾಪುರ ಎಲ್ಲಾ ನಾಯಕರುಗಳಿದ್ದಾರೆ. ನಾವಿದ್ದೀವಿ, ಪ್ರದೀಪ್ ಅವರಿದ್ದಾರೆ. ನಮ್ಮ ಈ ನಾಯಕರುಗಳು ಸತತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಾ ಒಂದು ದುಡಿಮೆ ಹಾಕೊಂಡು ಬಂದಿದ್ದಾರೆ. ಈ ಸಲ ನಮ್ಮ ಪ್ರದೀಪ್ ಈಶ್ವರ್ನ ಗೆಲ್ಲಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಜಯ ಕೊಡಿಸಿ ಚಿಕ್ಕಬಳ್ಳಾಪುರಿಗೆ ಪುನಃ ಒಂದು ಲೈಫ್ ಬಂದಿಂಗ್ ಮಾಡ್ಬೇಕು ಅಂತ ಹೇಳ್ಕೊಂಡು ನಾನು 2 ಮಾತನ್ನ ಮುಗಿಸ್ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.